ಹಲೋ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಡಿಯೋ ಸ್ಟಾರ್ಟಿಂಗ್ ತಮ್ಮನೇಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಸೊ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಶಾಪಿಂಗ್ ಹೋಗೋಣ ಅಂತ ಎಲ್ಲ ಮಾರ್ನಿಂಗ್ ಎದ್ದು ರೆಡಿಯಾಗಿ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಸೊ ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದೇ ಮೆಟ್ರೋ, ಮನೆಯಿಂದ ಟೂ ವೀಲರಲ್ಲಿ ಬಂದು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಬಂದ್ವಿ. ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬರ್ತಾನೆ ಸ್ವಲ್ಪ ಬ್ಯಾಕ್ ಕೇಸ್ ಹೋಗ್ಬಿಟ್ಟಿತ್ತು. ಸೊ ಬ್ಯಾಕ್ ಕೇಸ್ ಹಾಕಿಸ್ಕೊಂಡು ಅಲ್ಲಿ ಹಾಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಮಲ್ಲೇಶ್ವರಂ ಆ್ಯಕ್ಚುಲಿ ತುಂಬ ಅಪ್ಗ್ರೇಡ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ನಾವು ಬಂದಾಗ ಹೋಗಿದ್ದಕ್ಕೂ ಇವಾಗ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು. ಬಟ್ ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗನೆ ಹೋಗ್ಬಿಟ್ಟಿದ್ವಿ, ಯಾಕಂದರೆ ಮಕ್ಕಳು ಬರೋ ಟೈಮ್ಗೆ ಬರ್ಬೋದು ಅಂತ ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ಅಲ್ಲಿ ಶಾಪೆಲ್ಲ ಹಾಕೋದೇ 10:30, 11 ಆ ಥರ. ಬಟ್ ನಾವು ಹೋಗಿದ್ದು 10 o'clock ಹಂಗೆ ಹೋಗ್ಬಿಟ್ಟಿದ್ವಿ, ಬೇಗ ಬರೋಕ್ಕೆ ಈಸಿ ಆಗುತ್ತೆ ಅಂತ ನಾನು ನನ್ನ ಸಿಸ್ಟರ್ ಇಬ್ಬರು ಹೋಗಿದ್ವಿ. ಸ್ವಲ್ಪ ಅಲ್ಲಿ ಆ್ಯಕ್ಚುಲಿ ನಾವು ಮೇನ್ ರೀಸನಲ್ಲಿ ಹೋಗಿದ್ದೇನು ಅಂದರೆ ಅಲ್ಲಿ ಗಾಯತ್ರಿ ಕಾಫಿ ಪೌಡರ್ ಸಿಗುತ್ತೆ, ಅದಕ್ಕೋಸ್ಕರ ನಾನು ಮಲ್ಲೇಶ್ವರಮಿಗೆ ಹೋಗೋದು. ಆಲ್ಮೋಸ್ಟ್ ನಾನು ಇವಾಗ ಅದಕ್ಕೆ ಅಡಿಕ್ಟ್ ಆಗಿರೋದು, ಗಾಯತ್ರಿ ಕಾಫಿ ಪೌಡರ್ಗೆ. ಎಲ್ಲ ಸಂಕ್ರಾಂತಿಗೂ ಸ್ವಲ್ಪ ಸಾಮಾನು ಬೇಕಿತ್ತಲ್ಲ, ಸೊ ಹಾಗೆ ತಗೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು. ಅಲ್ಲೇ ಮಾರ್ಕೆಟಲ್ಲಂತೂ ತುಂಬ ಕಲರ್ಫುಲ್ಲಾಗಿ ಹೆಂಗಿತ್ತು ಅಂದರೆ ತುಂಬ ಕಲರ್ಫುಲ್. ಆ್ಯಕ್ಚುಲಿ ನಾನು ಏನು ಮಾಡಿಬಿಟ್ಟಿದ್ದೆ, ಆಫೀಸಿಗೆ ಓಡಾಡ್ತಿರ್ತೀನಲ್ಲ, ಅಲ್ಲೇ ಫ್ರೂಟ್ಸು ಎಲ್ಲ ಪ್ರತಿಯೊಂದೂ ರಾಜಾಜಿನಗರಲ್ಲೇ ತೊಗೊಂಡ್ಬಿಟ್ಟಿದ್ದೆ. ಮತ್ತು ಮಲ್ಲೇಶ್ವರಂಗೆ ಎಲ್ಲೋ ಒಂದೊಂದು ತೊಗೊಳೋದಕ್ಕೆ ಅಂತ ಬಂದಿದ್ದು, ಮೇಯ್ನಾಗಿ ಗಾಯತ್ರಿ ಕಾಫಿ ಪೌಡರು. ಸೊ ಅದು ನೋಡಿದ್ರಲ್ಲ ಎಲ್ಚಿ ಹಣ್ಣು, ಯಾರ್ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬ ಇಷ್ಟ ಅದು ಎಲ್ಚಿ ಹಣ್ಣು. ಫ್ಲವರ್ಸ್ ಅಂತೂ ನೋಡಿ ಯಾವ ಥರ ಇದೆ, ಸಿಕ್ಕಾಬಟ್ಟೆ ಕ್ರೇಜಿ ಅದು. ಈ ಬಾಕ್ಸ್ಗಳು, ಹಾಗೆ ಈ ಬಾಕ್ಸ್ಗಳು ನೋಡಿ, ಎಳ್ಳು ಬೆಲ್ಲ ಬೀರೋಂತಹ ಬಾಕ್ಸ್ಗಳು ಎಷ್ಟು ಕಲರ್ಫುಲ್ಲಾಗಿ ಇದೆ. ಹಾಗೆ ಹಬ್ಬದ ಟೈಮಲ್ಲಿ ಮಲ್ಲೇಶ್ವರಮಿಗೆ ಹೋಗೋಕ್ಕೆ ತುಂಬ ಚೆಂದ. ಹಾಗೆ JP ನಗರು, ಜಯನಗರು ಎಲ್ಲ ಅಲ್ಲಿ ಏನು ಶಾಪಿಂಗ್ ಸ್ಟ್ರೀಟ್ಗಳಿರುತ್ತೆ ಅದೆಲ್ಲ ಸೂಪರಾಗಿ ಇರುತ್ತೆ ಅಂತಲೇ ಅನ್ಬೋದು. ಅದರಲ್ಲೂ ಚಿಕ್ಕಪೇಟೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ಮಶ್ರೂಮ್ಸು ಹಾಗೆ ಚಿಲ್ಕೋರೆ ಕಾಳು ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಕಾಸ್ಟ್ಲಿ ಮಲ್ಲೇಶ್ವರಮಲ್ಲಿ ಚಿಕ್ಕಪೇಟೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಅದೆಲ್ಲ ಆದಮೇಲೆ ಯಾವ್ದು ಬೇಕೋ ಅದು ತೊಗೊಂಡ್ವಿ. ಆಮೇಲೆ ಬಂದು ಎಲ್ಲ ಗೆಣಸು. ಆ್ಯಕ್ಚುಲಿ ನನಗೇನು ಅನ್ನಿಸ್ತು ಅಂದರೆ, ನಮ್ಮ ಏರಿಯಾ ಏನಿದೆ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಮಲ್ಲೇಶ್ವರಮಲ್ಲಿ ತುಂಬ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಸೊ ಕೆಲವೊಂದು ಅಲ್ಲಿ ತೊಗೊಂಡೆ, ಇನ್ನು ಕೆಲವೊಂದು ಮನೆ ಹತ್ರನೇ ತೊಗೊಂಡ್ಬಿಟ್ಟೆ. ಸೊ ಅದಾದಮೇಲೆ ಫುಲ್ಲು ಓಡಾಡಿರೋದ್ರಿಂದ ತುಂಬ ಸುಸ್ತಾಗ್ತಿತ್ತು. ಸ್ವಲ್ಪ ಹಂಗೆ ಫುಡ್ ಏನಾದ್ರು ತೊಗೊಳೋಣ ಅಂದ್ಬಿಟ್ಟು ಅಲ್ಲೇ ಹಲ್ದಿರಾಮ್ಸ್ ಇತ್ತಲ್ಲ, ಸೊ ಹಾಗಾಗಿ ಬಂದೆ. ನಾನು 2-3 ಕಡೆ ಹಲ್ದಿರಾಮ್ಸ್ನ ನಾನು ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ. ಬಟ್ ಈ ಮಲ್ಲೇಶ್ವರಂ ಹಲ್ದಿರಾಮ್ಸ್ ಅಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ಬೋದು, ಕೆಟ್ಟದಾಗಿತ್ತು. ಅದರಲ್ಲೆಲ್ಲ ಪಾವ್ ಭಾಜಿ ಒಂದು ಚೆನ್ನಾಗಿತ್ತು, ಅದು ಬಿಟ್ಟು ಅದು ತುಂಬ ಬೇಜಾರಾಯಿತು. ಎಂಡಿಗೆ ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ನಾವು ಆ್ಯಕ್ಚುಲಾಗಿ ಅದು ಫ್ಲವರ್ ಎಲ್ಲ ಮಾಡ್ತಾರಲ್ಲ ಲಾಸ್ಟಲ್ಲಿ, ಅದಾದಮೇಲೆ ನಾವು ಅಲ್ಲೇ ಇತ್ತು ಅಂತ ಅಂದ್ಬಿಟ್ಟು ತಿಂದಿದ್ದು. ಬಟ್ ಸ್ಟಿಲ್ ಸ್ಯಾಟಿಸ್ಫೈಯೇ ಆಗಲಿಲ್ಲ ಆ್ಯಕ್ಚುಲಿ. ಈ ಕ್ಯಾರೆಟ್ ಹಲ್ವಾ ಅಂತ ಕೊಟ್ಟರು, ತುಂಬ ವರ್ಸ್ಟ್ ಅಂತ ಅಂದರೆ ವರ್ಸ್ಟು. ಸೊ ಇನ್ ಕೇಸ್ ನೀವೇನಾದ್ರು ಹೋಗೋ ಪ್ಲ್ಯಾನ್ ಇದ್ದರೆ ಬೇಡ, ಮಾಡಬೇಡಿ, ಟ್ರೈ ಕೂಡ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.